ವರ್ಷದ ದಿಂಡಿ ಪಾದಯಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಇಲ್ಲಿವರೆಗೆ ಚಿದಂಬರೇಶ್ವರ ಕೃಪಾ ಕಟಾಕ್ಷದಿಂದ ವೈಭವಿತವಾಗಿ ಬಂದಿದೆ. ಮುಂದಿನ ವರ್ಷ ಭಗವಂತನ ದಯದಿಂದ 25ನೇ ವರ್ಷದ ಯಾವ ಪಾದಯಾತ್ರೆ ರಜತ ಮಹೋತ್ಸವದ ಪಾದಯಾತ್ರೆ ಆಗ್ತಕ್ಕಂಥದ್ದಾಗ್ತಾಯಿದೆ. ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಾಗಿ ವೈಭವ ಮಾಡೋಣ ಅಂತ ತಿಳ್ಕೊಂಡೇಳಿ ವಿಚಾರ ಮಾಡ್ತಾ, ಗುರುಕೃಪೆ ವೀಣ ನಾಹಿ ಆತ್ಮಜ್ಞಾನ, ಲೌಕಿಕ ಜ್ಞಾನ ಮತ್ತು ಆತ್ಮಜ್ಞಾನ ಎರಡು ಜ್ಞಾನಗಳು ಅಂತಕ್ಕಂಥವು. ಆದ್ದರಿಂದಾಗಿ ಈ ಅಲೌಕಿಕ ಜ್ಞಾನವನ್ನು ಪಡಿಬೇಕಾಗಿದ್ದರೆ ವಿಶೇಷವಾಗಿ ಗುರುಕೃಪಾ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಏನು ಮಾತಾಡ್ತೀವಿ, ಭಾಳಷ್ಟು ಮಾತಾಡಿದರೂ ಸಹ ಅದು ದಣಿವು ಮಾಡ್ತಕ್ಕಂಥದ್ದು. ಮಾತಿನಿಂದ ನಮಗೆ ದಣಿವಾಗ್ತದೆ ವಿನಃ ಹೆಚ್ಚಿಂದೇನಾಗಲ್ಲ. ಅದಕ್ಕೋಸ್ಕರವಾಗಿ ಸಹಜ ಸಾಧನ ಗುರುಕೃಪಾದಾನ ಜೀವಾಂತ್ಯ ಕಲ್ಯಾಣ ತೇಣೆ ಹೋಯ್. ಭಗವಂತನ ಕೃಪಾಶೀರ್ವಾದ ಆತಂದ್ರೆ, ಗುರುಕೃಪಾ ಆತಂದ್ರೆ ನಮಗೆ ಕಲ್ಯಾಣ ಅಂತಕ್ಕಂಥದ್ದು ಸಹಜವಾಗಿ ಆಗ್ತದೆ. ಜೀವದ ಕಲ್ಯಾಣ ಅಂತಕ್ಕಂಥದ್ದು ಹೇಳಿದರು, ದೇಹದ ಕಲ್ಯಾಣ ಅಂತ ಹೇಳಿಲ್ಲ ಅವರು. ಜೀವಾಂತ್ಯ ಕಲ್ಯಾಣ ತೇಣೆ ಹೋಯ್ ಅಂದರೆ ಈ ಜೀವ ಆತ್ಮಜೀವ ಅಂತಕ್ಕಂಥ ಹದಿನೈದನು ಆತ್ಮದ ಒಂದು ಪರಿಶುದ್ಧತೆ, ಆತ್ಮದ ಒಂದು ಮೋಕ್ಷ ಅಂತಕ್ಕಂಥದ್ದು ಪ್ರಾಪ್ತಿ ಅಂತಕ್ಕಂಥದ್ದಾಗಲಿಕ್ಕೆ ಈ ಗುರುಕೃಪಾ ಅಂತಕ್ಕಂಥದ್ದು ಮೂಲ ಕಾರಣ ಆಗಿರ್ತಕ್ಕಂಥದ್ದಾಗ. ಯಾವಾಗ ನಮ್ಮ ಗುರು ಮಹಾರಾಜರು ಸಿಗ್ತಾರೋ ಮಾತಾಪಿತೃ ಸ್ಥಾನವನ್ನು ಅವ ಸ್ವೀಕಾರ ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ. ಗುರು ಮಾತಾಪಿತಾ ಗುರು ಹಿ ದೈವತ ಗುರು ಮುಕ್ತಿದಾತ ಐಷೇ ಮನಿ. ಗುರುವೇ ನಮಗೆ ತಾಯಿ ತಂದೆ ಬಂಧು ಬಳಗ ಎಲ್ಲವೂ ಆಗ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ಕ್ಷಣವತ್ತೂ ಸಹ ಗುರು ಸೇವೆಯಿಂದ ವಿಚಲಿತ ಆಗಬಾರ್ದು ಅಂತಕ್ಕಂಥದ್ದು ಈ ಗುರು ಮಹಾರಾಜರ ಅಭಂಗದ ಸಾರ ನಿರ್ಣಯ ಅಂತಕ್ಕಂಥದ್ದದ. ಗುರು ಮಹಾರಾಜರನ್ನು ಪ್ರಾಪ್ತಿ ಮಾಡ್ಕೋತಕ್ಕೋಸ್ಕರವಾಗಿ ಸಾಕಷ್ಟು ಹಂಬಲಿಸ್ತಕ್ಕಂಥ ಒಂದು ಜೀವಿಗಳಿಗೆ ಆ ಗುರು ಮಹಾರಾಜರು ಸಿಗಬೇಕಾದ್ರೆ ಬಹಳ ಕಷ್ಟ ಅಂತಕ್ಕಂಥದ್ದು. ಅನಂತ ಜನ್ಮೇಚೆ ಸುಕೃತ ನಗಬರೆ, ಅನಂತ ಜನ್ಮದ ಸುಕೃತ ಅಂತಕ್ಕಂಥದ್ದು ಬೇಕು. ಈ ಜನ್ಮದಲ್ಲಿ ಉದ್ಧಾರ ಆಗ್ತಕ್ಕಂಥ ಕಾಲ ಹತ್ತಿರ ಬಂದಿರಬೇಕು. ಆ ಸಂದರ್ಭದಲ್ಲಿ ಸದ್ಗುರು ಮಾತು ನಮಗೆ ಸಿಕ್ಕು ತನ್ಮೂಲಕವಾಗಿ ಗುರುಮಂತ್ರದ ಉಪದೇಶ ಅಂತಕ್ಕಂಥದ್ದು ಮಾಡಿ ಆ ಭಗವಂತ ತಮ್ಮ ಒಂದು ಶೈಲಿಗೆ ಹೇಳ್ಕೊಂಡು ತನ್ಮೂಲಕವಾಗಿ ಗುರು ಕೃಪಾದಿಂದ ಮೋಕ್ಷ ಪ್ರಾಪ್ತಿ ಅಂತಕ್ಕಂಥದ್ದಾಗ್ತದೆ. ಹಾಗಾಗಿ ತೆಲಂಗ ದೇಶದಲ್ಲಿ ಒಬ್ಬ ವಯಸ್ಸಾದಂತಹ ಬ್ರಾಹ್ಮಣ ಇದ್ದ. ಅವನಿಗೆ ತಾಯಿ ತಂದೆ ಅಥವಾ ಬಂಧು ಬಳಗ ಯಾರು ಇಲ್ಲ, ವಯಸ್ಸಾಗಿತ್ತು ಅಂದಮೇಲೆ ಅವನಿಗೆ ಸೇವಾಕ್ಕೆ ಯಾರೋ ಒಬ್ಬರು ಬೇಕಾಗಿತ್ತು. ಹಾಗಾಗಿ ಕನ್ಯೆಯನ್ನು ಅರಸ್ತಾ ಇದ್ದ. ಶಿರಟ್ಟಿಯಲ್ಲಿ ರತ್ನಾಬಾಯಿ ಅಂತಕ್ಕಂತಹ ಮಹನೀಯಳಿದ್ಲು. ಆ ರತ್ನಾಬಾಯಿ ಭಗವಂತನ ಕೃಪಾಶೀರ್ವಾದ ತವರು ಮನೆಯಲ್ಲಿ ಬಹಳ ಚಿದಂಬರನ ಸಾನ್ನಿಧ್ಯದಲ್ಲಿ ಪಳಗಿದಂಥವಳಾಗಿದ್ಲು. ಅರ್ಥಾತ್ ಚಿದಂಬರನ ನಾಮಸ್ಮರಣೆ ಮಾಡ್ತಕ್ಕಂಥವಳಾಗಿದ್ಲು. ಚಿದಂಬರನ ಹೊರತಾಗಿ ಬೇರೆ ಇನ್ಯಾವುದಿಲ್ಲ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡಿದ್ಲು. ಹಾಗೆ ಇರುವಾಗ ಆ ತೆಲಂಗ ದೇಶ ಬ್ರಾಹ್ಮಣ, ಯಾಕಂದರೆ ಇವರು ತಾಯಿ ತಂದೆಗಳು ಎತ್ತಲಾಗರೆ ಮದುವೆ ಮಾಡಿ ನಾವು ಜವಾಬ್ದಾರಿ ಕಳ್ಕೋಬೇಕು ಅಂತಕ್ಕಂಥ ಭಾವ ಇಟ್ಕೊಂಡು ಹೋಗಿದ್ರು. ಆ ಬ್ರಾಹ್ಮಣ ನೋಡಿ ಅವನಿಗೆ ಈ ರತ್ನಾಬಾಯಿಯನ್ನು ಕೊಡಬೇಕು ಅಂತಕ್ಕಂಥ ಭಾವನೆ ಇವರಿಗೆ ಬಂತು. ಹಾಗಾಗಿ ರತ್ನಾಬಾಯಿಗೆ ಈಗಿನ ಹಾಗೆ ವರಕನ್ಯಾ ತೋರಿಸೋದಿರಲಿಲ್ಲ. ಅವಾಗ ಒಮ್ಮೆಗೆ ಸುರ್ಗಿ ಮಣಿ ಮೇಲಿನ ಕಾಣ್ತಕ್ಕಂಥದ್ದಾಗ್ತಾಯಿತ್ತು, ಗಂಡ ಯಾರು ಹೆಂಡತಿ ಯಾರು ಅಂತ ತಿಳ್ಕೊಂಡು ಹೇಳಿ. ಆ ಪ್ರಕಾರವಾಗಿ ಅಂಥ ಒಂದು ಆಯಾ ವಯಸ್ಸಾದಂಥ ಮುದುಕನಿಗೆ 80 ವರ್ಷದ ಮುದುಕ ಇದ್ದ. ಅವನಿಗೆ ಯಾವ ರತ್ನಾಬಾಯಿಯನ್ನು ಕೊಡುವುದಾಗಿ ನಿರ್ಣಯ ಅಂತಕ್ಕಂಥದ್ದನ್ನು ಮಾಡಿದರು. ರತ್ನಾಬಾಯಿಗೆ ಹೇಳ್ತಕ್ಕಂಥವರಾಗಿದ್ದಾರೆ ತಾಯಿ ತಂದೆಗಳು, ಅಮ್ಮ ನಿನಗೆ ನಾವು ಶ್ರೇಷ್ಠವಾದಂಥದ್ದು ಗಂಟನ್ನು ಕೊಟ್ಟಿದ್ದೇವೆ, ಅರ್ಥಾತ್ ನಿಧಿಯನ್ನು ಕೊಟ್ಟಿದ್ದೇವೆ. ತವರು ಮನೆಯಿಂದ ಬಳುವಳಿಯಾಗಿ ಈ ಚಿದಂಬರ ನಾಮದ ಅಮೃತ ಅಂತಕ್ಕಂಥ ನೀನು ಕೊಟ್ಟಿದ್ದೇವೆ. ಈ ಚಿದಂಬರನ ಶ್ರೀರಕ್ಷೆಯಿಂದ ಖಂಡಿತವಾಗಿ ನೀನು ಇಹಪರಗಳನ್ನು ಗೆದ್ದಿದ್ದೀರಿ ಅಂತಕೊಂಡು ಅನುಗ್ರಹ ಮಾಡ್ತಕ್ಕಂಥವರಾದರು. ಆ ಸಂದರ್ಭದಲ್ಲಿ ಅವಳಾದ್ರೂ ಸಹ ಬಹಳ ನಿಷ್ಠೆಯಿಂದ ತಾಯಿ ತಂದೆಗಳಿಗೇನಾದರೂ ನಾನು ಹಗುರು ಮಾಡಿ ಸಾಕು ಅಂತ ತಿಳ್ಕೊಂಡು ಹೇಳಿ ಅವಳೇನು ಮಾಡಲು ಒಪ್ಕೊಂಡ್ಲು. ಆ ನಂತರದಲ್ಲಿ ತಾಯಿ ತಂದೆಗಳು ನಿಷ್ಠಿಸಿಬಿಟ್ಟು ತನ್ಮೂಲಕವಾಗಿ ಅವರು ಯಾತ್ರೆ ಮುಗಿಸಿದರು. ಈ ರತ್ನಾಬಾಯಿ ಮತ್ತು ಆ ಯಜಮಾನರು ಸೇರಿಕೊಂಡು ದಾಂಪತ್ಯ ಜೀವನವನ್ನು ನಡೆಸ್ತಕ್ಕಂಥವರಾಗಿದ್ದರು. ದಾಂಪತ್ಯ ಜೀವನದಲ್ಲಿ ಇನ್ಯಾವುದೂ ಸುಖ ಇರದೇ ಇದ್ದರೂ ಹೋದರೂ ಸಹ ಗಂಡನೇ ದೇವರು ಅಂತ ತಿಳ್ಕೊಂಡು ಹೇಳಿ ಪತಿ ಪರದೈವ ಅಂತಕ್ಕಂಥ ಭಾವ ಇಟ್ಟುಕೊಂಡು ರತ್ನಾಬಾಯಿ ಆ ಗಂಡನ ಸೇವೆಯನ್ನು ಅಹರ್ನಿಶಿ ಮಾಡ್ತಕ್ಕಂಥವಳಾಗಿದ್ಲು. ಆ ಯಾವ ಶಿರಟ್ಟಿ ಗ್ರಾಮದಲ್ಲಿ ಇವರಿರುವ ಮನೆಯ ಬಾಜುಕನ ಒಬ್ಬರು
ಬ್ರಹ್ಮಾನಂದ ಸ್ವಾಮಿಗಳು ಅಂತ ತಿಳ್ಕೊಂಡು ಹೇಳಿ ಬಹಳ ಶ್ರೇಷ್ಠ ಸಾಧಕರು, ಸಿದ್ಧಿ ಪುರುಷರು ಮತ್ತು ಶಪಾದಪಿ ಶರದಪಿ ಏನು ಹೇಳ್ತಾರೆ ಅದು ಖರೆ ಆಗಿಬಿಡೋದು. ಇಂಥ ಒಂದು ಸಾಧಕರು ಬಂದಿದ್ದರು. ಅವರು ದಿವಸ ಪ್ರವಚನ ಮಾಡೋರು. ಮತ್ತು ಯಾರ್ದರ ಮೇಲೆ ಕೋಪ ಬಂತು ಅಂದರೆ ಅವ್ರಿಗೆ ಏನಾದ್ರು ಅಂದ್ಬಿಟ್ರೆ ಅದು ಖರೆ ಆಗಿಬಿಡೋದು. ನಿನ್ನ ಕಣ್ಣು ಹೋಗ್ಬಿಡು, ಕಾಲು ಹೋಗ್ಲಿ ಕುಂಟಾಗ್ಬಿಡೋರು, ಮತ್ತು ಪ್ರಾಣ ಹೋಗ್ಬಿಡೋದು, ಹೀಗೆಲ್ಲ ಅವ್ರಿಗೆ ಒಂದು ಸಿದ್ಧಿ ಇತ್ತು. ಆ ಪ್ರಕಾರವಾಗಿ ಅವರು ವಿಚಾರ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಬಾಜುಕನ ರತ್ನಾಬಾಯಿ ಅಂತಕ್ಕಂಥ ಹೆಣ್ಮಗಳಿದ್ದಾಳೆ. ಒಂದು ದಿವಸ ನಮ್ಮ ಪ್ರವಚನಕ್ಕೆ ಬರೋದಿಲ್ಲ ಅಂತಕ್ಕಂಥ ಭಾವ ಇಟ್ಕೊಂಡು ಅವ್ರೇನು ಮಾಡ್ತಾಯಿದ್ರು, ಅವಳು ಬರೋದನ್ನೇ ದಾರಿ ಕಾಯ್ತಾಯಿದ್ರು. ಇವರು ಯಜಮಾನ್ರು ಏನು ಮಾಡ್ತಾಯಿದ್ರು, ಬೆಳಗಿನಿಂದ ಸಾಯಂಕಾಲದವರೆಗೆ ಅವಳ ಸೇವೆ, ಶುಶ್ರೂಷೆನೇ ಸೇವೆ. ಸಾಕಷ್ಟು ದ್ರವ್ಯದಿಂದ ಶ್ರೀಮಂತರಿದ್ದರು, ಆದರೆ ಆ ಸೇವಾ ಮನೋಭಾವ ಅಂತಕ್ಕಂಥದ್ದು ಬಹಳ ಕಷ್ಟ ಇರ್ತದೆ. ಆದರೆ ರತ್ನಾಬಾಯಿ ಪತಿಯನ್ನು ಪರಮೇಶ್ವರ ಸ್ವರೂಪದಲ್ಲಿ ಕಾಣ್ತಾ ಅವನ ಸೇವೆ ಬಿಟ್ಟು ಎಲ್ಲಿ ಹೋಗ್ತಾ ಇರಲಿಲ್ಲ. ಸಾಕಷ್ಟು ಭಕ್ತರು ಬಂದು ಜನರು ಬರ್ತಿದ್ರು, ಹೋಗ್ತಾಯಿದ್ರು. ಆದರೆ ಅವ್ರು ಎದಕ್ಕೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಯಾವುದನ್ನು ಕೇಳಿಲ್ಲ. ಆಗ ಆ ಯಜಮಾನರು ಹೇಳ್ತಾರೆ, ಒಂದು ದಿವಸ ಎಲ್ಲ ಕೆಲಸ ಮುಗ್ದಿತ್ತು, ಹೆಂಗೂ ಇವತ್ತು ಪ್ರವಚನ ಟೈಮ್ ಆಗಿದೆ, ಸ್ವಲ್ಪ ನೀನು ಹೋಗಿ ಬಾ ಅಂತ ತಿಳ್ಕೊಂಡು ಹೇಳ್ತಾರೆ. ಯಜಮಾನ್ರು ಹೇಳ್ತಾರೆ. ಅಂದಮೇಲೆ ಈಕಿನ ಏನು ಮಾಡ್ತಾಳೆ, ಅವರೆಲ್ಲ ಸೇವೆ ಮುಗಿಸ್ಕೊಂಡು ಪ್ರವಚನಕ್ಕೆ ಬರ್ತಕ್ಕಂಥವಳಾಯಿತು. ಬ್ರಹ್ಮಾನಂದರು ಅವತ್ತಿನ ದಿವಸ ಇವ್ರ ದೃಷ್ಟಿ ಬಿತ್ತು. ಇಲ್ಲಿ ತನಕ ಏನು ಮಾಡಿದರು, ಯಾರು ಯಾರನ್ನು ಕಾಣಬೇಕಂತಿತ್ತು ಅವ್ರು ಕಂಡ್ಕೊಳ್ಳಿ ಅವ್ರಿಗೆ ಏನಾಗ್ಬಿಡ್ತು, ಭಾಳ ಖುಷಿನೂ ಆಯ್ತು ಮತ್ತು ಸಿಟ್ಟು ಬಂತು. ಚಿದಂಬರೇಶ್ವರ ಮಹಾರಾಜ ಕೀ ಜೈ. ಸಿಟ್ಟು ಬಂದು ಏನು ಮಾಡಿದ್ರು, ಚಿದಂಬರ ಅಂದ್ರೆ ಏನಂತ ತಿಳ್ಕೊಂಡ್ರಿ, ಸಾಮಾನ್ಯ ಮನುಷ್ಯ ಇದ್ದಾನೆ, ಅವನಲ್ಲಿ ಏನದ ಅಂಥದ್ದು, ನನ್ನಲ್ಲಿ ಬೇಕಾದಷ್ಟು ಶ್ರೀಮಂತಿಗೆ, ನನ್ನಲ್ಲಿ ಬೇಕಾದಷ್ಟು ಮೃಷ್ಟಾನ್ನ ಎಲ್ಲ ಸಿಗ್ತದೆ, ಅಲ್ಲಿ ಬರೀ ನುಚ್ಚು ಭಕ್ರಿ ಸಿಗ್ತದೆ, ಹಿಂಗೆಲ್ಲ ಚಿದಂಬರ ಮಹಾಸ್ವಾಮಿಗಳನ್ನು ಅವಹೇಳನ ಮಾಡಲಿಕ್ಕೆ ಶುರು ಮಾಡ. ರತ್ನಾಬಾಯಿಗೆ ಏನಾಯ್ತು, ಬಹಳ ಮನಸ್ಸಿನೋ ಆಯ್ತು. ಯಾವ ಚಿದಂಬರನನ್ನು ಹುಟ್ಟಿನಿಂದಲೇ ಸರ್ವಸ್ವ ಅಂತ ತಿಳ್ಕೊಂಡಿದ್ಲೋ, ಸರ್ವಸ್ವತು ಮಾತಾ ಪಿತಾ ಬಂಧು ಅಗಕೃಪಾ ಸಿಂಧು ಚಿದಂಬರ, ನನಗೆ ಸರ್ವಸ್ವನು ಅವನೇ ಇದ್ದಾನೆ, ಸಂಕಟ ಸಮಯದಲ್ಲಿ ಅವನೊಬ್ಬನ ಬಿಟ್ಟು ಇನ್ಯಾರು ಗತಿ ಇಲ್ಲ ಅಂತಕ್ಕಂಥ ಭಾವ ಇಟ್ಕೊಂಡಿದ್ದಂತಹ ಈ ಮಹನೀಯಳು, ಅವಳಿಗೆ ಮನಸ್ಸು ನೋವಾತು. ನಿಂತ್ಕೊಂಡು ಎದ್ದು ನಿಂತು ಹೇಳ್ಬಿಟ್ಲಲ್ಲೇ, ನೀನು ತೃಣ ಸಮಾನ ಇದ್ದಿ, ಚಿದಂಬರ ಮಹಾರಾಜರ ಒಂದು ಸನ್ನಿಧಾನದಲ್ಲಿ ನೀನು ತೃಣ ಸಮಾನ ಇದ್ದಿ ಅಂತ ಹೇಳ್ಕೊಳ್ಳೆ ಇವನಿಗೂ ಭಾಳ ಸಿಟ್ಟು ಬಂದುಬಿಡ್ತು. ಆತ ಹಂಗಾರೆ ನೀನು ಇನ್ನು 3 ದಿವಸದೊಳಗೆ ನಿನ್ನ ಯಜಮಾನರು ತೀರು ಹೋಗ್ಬಿಡ್ಲಿ ಅಂತ ಹೇಳಿ ಶಾಪ್ ಕೊಡ್ತಕ್ಕಂಥವನಾದ. ಆಗೇನಾಯಿತು ಅಂತ ತಿಳ್ಕೊಂಡು ಕೇಳಿದ್ರೆ, ಚಿದಂಬರ ಮಹಾರಾಜರ ಒಂದು ಕೃಪಾಶೀರ್ವಾದದಿಂದ ಇವಳು ಚಿದಂಬರ ಮಹಾರಾಜರ ಕೃಪಾಶೀರ್ವಾದ ಇದ್ದಿದ್ದೇ ಖರೆ, ಆದರೆ ಯಮೈ ಭೀತಿನೇ ತುದಿಸಿ ಪೂಜಿಲ ತಾರಕೇಶ್ವರ ತುಜೆ ನಮೋ ನಮೋ ಅಂತ ಹೇಳ್ತಾರೆ. ಅರ್ಥಾತ್ ಯಮಧರ್ಮವೂ ಸಹ ಗದಗದ ನಡುತ್ತಕ್ಕಂಥವನಾಗ್ತಾ ಇದ್ದಾನೆ. ಆದ್ದರಿಂದ ಚಿದಂಬರನ ಇಚ್ಛಾ ಇದ್ದಂಗೆ ಆಲಿದ್ದುಕೊಂಡು ಹೇಳಿ ಎದ್ದು ಬರ್ತಾಳೆ. ಮನೆಗೆ ಬಂದು ಯಜಮಾನ್ರು ಹೇಳ್ತಾ ಇದ್ದಾಳೆ, 3 ದಿವಸ ಎಲ್ಲಿ ಹೊರ ಹೋಗ್ತಕ್ಕದಲ್ಲ, ಎಲ್ಲ ಕಾಯ ವಾಚ ಮನಸ ಎಲ್ಲ ನನ್ನ ಸೇವೆ ಮಾಡ್ತೀನಿ ನಾನು, ನೀವೇನು ಮಾಡಬೇಕು, ಈ ರೂಮ್ನಲ್ಲೇ ಇರಬೇಕು. ಅದು ರೂಮ್ನಲ್ಲಿ ಸುತ್ತಲೂ ಎಲ್ಲ 8 ದಿಕ್ಕಿಗೆ ಶಿವಚಿದಂಬರ 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 ರಕ್ಷೆಯನ್ನು ಬರೆದು ಬಿಟ್ಲು. 3ನೇ ದಿವಸ ಯಮಧರ್ಮರಾಜನ ದೂತರು ಬಂದರು. ಅವ್ರು ಒಳಗೆ ಹೋಗೋಕ್ಕೆ ದಾರಿ ಇಲ್ಲ. ಚಿದಂಬರ ಮಹಾಸ್ವಾಮಿಗಳ ಒಂದು ವಿಶೇಷವಾಗಿರ್ತಕ್ಕಂಥ ನಾಮದ ಶಕ್ತಿ ಅಂತಕ್ಕಂಥದ್ದು, ಅದಕ್ಕೆ ಹೇಳ್ತಾರೆ, ನಾಮ ವೀಣ ಮಂತ್ರತಂತ್ರ ನಾಹಿ ಸಮಜ ಮಂತ್ರಾಚಿ ಹೇ ರಾಜ ಚಿದಂಬರ. ಮಂತ್ರಗಳು ತಂತ್ರಗಳು ಎಲ್ಲವೂ ಆ ಭಗವಂತನ ಸಾನ್ನಿಧ್ಯದಲ್ಲಿ ಎಲ್ಲವೂ ಕೆಲಸ ಇದ್ದಂಗೆ ಆಗ್ತವೆ. ಅರ್ಥಾತ್ ಭಗವಂತನ ನಾಮ ಒಂದೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ರಾಜಯಾನಿ ಪುತ್ರ ಗೌರವಿಲ್ಲ ದೇಖ ತೋಕಾಯಿ ಲೌಕಿಕ ಜಗ ಮಾಜ. ಇವತ್ತು ರಾಜನ ಮಗ ಬಂದ ಅಂತ ಕೊಟ್ಟರೆ ಗೌರವ ಕೊಟ್ಟರೆ ಅದು ಕೇವಲ ಲೌಕಿಕರ ವಿಷಯವೇ ವಿನಃ ಬೇರೆ ಏನು ಅಂತಕ್ಕಂಥದ್ದಿಲ್ಲ. ರಾಜ ಅವಶ್ಯಕತೆ ಪ್ರಜಾ ವಂದಿತಿ ತೇಸಿ ನಾಮಾನ್ಯ ಸರ್ವ ವಿಘ್ನ ವಂದಿತಿ. ಒಬ್ಬ ಸಾಮಾನ್ಯ ರಾಜನಿಗೆ ಸಾಮಾನ್ಯ ಪ್ರಜೆ ಬೇಕಾಗಿದ್ದ ಅಂದರೆ ಏನಾಗ್ತದೆ ಅಂದರೆ ಅವನಿಗೆ ಎಲ್ಲರೂ ಗೌರವ ಕೊಡ್ತಾರೆ. ಆದರೆ ಯಾವ ನಾಮಸ್ಮರಣೆ ಯಾರು ಮಾಡ್ತಾ ಇದ್ದಾರೆ, ಈ ನಾಮಸ್ಮರಣೆಯ ಬಲದಿಂದ ಎಲ್ಲವೂ ಅವ್ರ ಪಾದಕ್ಕೆ ಬೀಳ್ತಾವಂತಕ್ಕಂಥ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ನಾಮದ ಒಂದು ದಿಗ್ಬಂಧನವನ್ನು ಮಾಡಿದ್ಲು. ಆ ಸಂದರ್ಭದಲ್ಲಿ ಆ ಯಮದೂತರು ಬಂದು ನೋಡುತ್ತಾರೆ, ಅಲ್ಲಿ ಹೋಗಿ ಜಾಗ ಇಲ್ಲ ಅಂತ ತಿಳ್ಕೊಂಡು ಯಮಧರ್ಮನಿಗೆ ಹೇಳ್ತಾರೆ. ಯಮಧರ್ಮರಾಜನು ವಿಚಾರ ಮಾಡ್ತಾ ಇದ್ದಾನೆ, ಅವನು ಬಂದು ನೋಡ್ತಾ ಇದ್ದಾನೆ, ಅವನಿಗೂ ಅಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಅವನು ಏನು ಮಾಡ್ದ, ಇವನು ಕಿವಿಯೊಳಗೆ ಹೋಗಿ ಯಜಮಾನ್ರ ಕಿವಿಯೊಳಗೆ ಹೋಗಿ ಸ್ವಲ್ಪ ಹೊರಗೆ ಬರ್ತೀಯಪ್ಪ, ಸ್ವಲ್ಪ ಹೊರಗೆ ಬರ್ತೀಯಪ್ಪ ಅಂತ ಕೇಳ್ತಕ್ಕಂಥವ್ರಾಗಿದ್ದಾರೆ. ಇವಂದ ಇಲ್ಲ ನಮ್ಮ ಯಜಮಾನಿ ಹೇಳ ನಾವು 3 ದಿವಸ ಆಗೋ ತನಕ ನಾವು ಹೊರಗೆ ಬರೋಲ್ಲ ಅಂತ. 3 ದಿವಸ ಆಗೋ ತನಕ ಹೊರಗೆ ಬರೋಲ್ಲ ಅಂತ ಅಂದ್ಕೂಳೆ ಯಮಧರ್ಮರಾಜನ ಕೆಲಸ ನಿಂತು ಹೋಗ್ಬಿಡ್ತು. ಅರ್ಥಾತ್ ಯಮದೇವರಿಗೆ ಆ ಯಾವ ಚಿದಂಬರನ ಒಂದು ಸಾಮರ್ಥ್ಯದ ಮುಂದೆ ಏನೂ ನಡೆಯೋದಿಲ್ಲ ಅಂತ ಅರ್ಥ. ಆ ಪ್ರಕಾರವಾಗಿ ಈ ಯಾವ 3ನೇ ದಿವಸ ಸದೃಢನಾಗಿ ಯೌವನವಂತನಾಗಿ ಈ ಯಾವ ಯಜಮಾನರು ಕೂತ್ಕೊಂಡ್ರು.
ಮೂರನೇ ದಿವಸ ಒಂದು 4 ಮಂದಿ ತಯಾರಾಗಿ ಬಂದಿದ್ರು ಅವರು. ಯಾಕಂದ್ರೆ ಈ ಮಹಾಶಯ ಹೇಳಿದ ಮಾತೆಲ್ಲ ಕರೆಕ್ಟ್ ಆಗ್ತಾವೆ, ಸುಳ್ಳು ಆಗೋದಿಲ್ಲ. ಶಾಪ ಕೊಟ್ಬಿಟ್ಟಾನ. ಹಂಗಾರೆ ಒಂದು ಮುಗಿದ ಕತೆ ಅಂತ ತಿಳ್ಕೊಂಡು ಹೇಳಿ 4 ಮಂದಿ ತಯಾರಾಗಿ ಬಂದಾರ. ನೋಡ್ತಾರ ಭಾಳ ಗಟ್ಟಿಮುಟ್ಟಾಗಿ ಕೂತ್ಕೊಂಡಿದ್ದ. ಅಯ್ಯೋ ಇದು ಸುಳ್ಳು ಆತಲ್ಲಿ ಒಂದು ಶಾಪ ಅಂತ ತಿಳ್ಕೊಂಡು ಹೇಳಿ ಮತ್ತು ಇದು ಹೇಳ್ತಕ್ಕಂಥವ್ರಿದ್ದಾರೆ, ಬ್ರಹ್ಮಾನಂದರಿಗೆ ಹೇಳ್ತಕ್ಕಂಥವ್ರಾಗಿದ್ದಾರೆ. ಬ್ರಹ್ಮಾನಂದರು ಹಂಗಾರೆ ಇದು ಹೆಂಗಾಯ್ತು, ನನ್ನ ಮಾತು ಸುಳ್ಳು ಹೆಂಗಾಯ್ತು ಅಂತ ತಿಳ್ಕೊಂಡು ಹೇಳಿ ಹೋಗಿ ಅವಳನ್ನೇ ಕೇಳ್ಕೊಂತ ತಿಳ್ಕೊಂಡು ಹೋಗ್ತಕ್ಕಂಥವ್ರಾಗಿದ್ದಾರೆ. ಏನಪ್ಪ ಏನು ನಿನ್ನಲ್ಲಿ ಏನಂಥ ಶಕ್ತಿ ಅದ? ನನ್ನಲ್ಲಂಥ ಶಕ್ತಿ ಏನಿಲ್ಲ. ನಾನು ನಂಬಿದ್ದು ಚಿದಂಬರೇಶ್ವರನ ನಾಮಸ್ಮರಣೆಯನ್ನು. ಆ ಚಿದಂಬರ ನಾಮಸ್ಮರಣೆ ಬಲ್ಲಿಂದ ಇದೆಲ್ಲವೂ ನಿನ್ನ ಎಲ್ಲ ಏನು ಸಾಮರ್ಥ್ಯ ಅಂತಕ್ಕಂಥ ವ್ಯರ್ಥ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಕ್ಕಂಥವಳಾಗಿದ್ದಾರೆ. ಹಾಗಾಗಿ ಆ ಚಿದಂಬರ ನಾಮದ ಒಂದು ಬಲದಿಂದಾಗಿ ಆ ಚಿದಂಬರನ ಹತ್ರ ಕರ್ಕೊಂಡು ಬಂದು ಆ ಚಿದಂಬರನ ಸೇವಕನನ್ನಾಗಿ ಅವನನ್ನು ಮಾಡ್ತಾರೆ. ನಂತರದಲ್ಲಿ ಈ ಆ ಚಿದಂಬರ ಮಹಾಸ್ವಾಮಿಗಳ ಶಿಷ್ಯರಾಗ್ತಾರಂತಕ್ಕಂಥದ್ದು ಕಥಾನಕ ಬರ್ತದೆ. ಹಾಗಾಗಿ ಇವತ್ತಿನ ದಿವಸ ಏನೆಲ್ಲ ನಾವು ಮಾಡಿದರೂ ಸಹ ಆ ನಾಮಸ್ಮರಣೆ ಬಲದಿಂದ ಇನ್ನೇನು ಮಾಡಲಿಕ್ಕೆ ಬೇರೆ ಮಾರ್ಗವೇ ಇಲ್ಲ. ಅರ್ಥಾತ್ ನಾಮಸ್ಮರಣೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಾರ್ಗದ. ಇನ್ನು ವೇದವಿದ್ದರು ವೇದಗಳನ್ನು ಓದ್ತಾರೆ, ಅರ್ಥಾತ್ ವೈದಿಕರು ವೈದಿಕ ಕಾರ್ಯಕ್ರಮ ಮಾಡ್ತಾರೆ. ಅವೆಲ್ಲವುಗಳು ಮಾಡಿದ್ರು ಸಹ ಅವೆಲ್ಲವೂ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾಮಸ್ಮರಣೆಯನ್ನು ನೀವು ಮಾಡೋಣ. ಚಿದಂಬರ ಮಹಾಸ್ವಾಮಿಗಳ ಕೃಪಾಶೀರ್ವಾದ ಅಂತಃಕರಣ ವಿಶೇಷದಿಂದಾಗಿ ಕಲಿಯುಗದಲ್ಲಿ 265 ವರ್ಷಗಳ ಹಿಂದೆ ಚಿದಂಬರ ಮಹಾರಾಜರು ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರರ ತಾಯಿಯಾಗಿ ಉಪಾಧಿಯಲ್ಲಿ ಆ ಭಗವಂತನ ಸ್ವರೂಪದಲ್ಲಿ ಅವತಾರ ಮಾಡಿ ಬಂದಿದ್ದಾರೆ. ಅವರ ಕೃಪಾಶೀರ್ವಾದವನ್ನು ನೀವು ಪಡೆಯೋಣ. ನಾವು ನಿಮಗೆಲ್ಲ ನಮಗೂ ನಿಮಗೂ ಮತ್ತು ಈ ಕಡ್ಲಾಸ್ಕರ ಮನೆಯವರು ವಿಶೇಷವಾಗಿ ಈ ದಾರಿಯಲ್ಲಿನೇ ನಮಗೆ ಎಲ್ಲ ಒಂದು ಅನುಕೂಲವನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಊರೊಳಗಿನ ಮನೆಯಲ್ಲಿ ಬಿಟ್ಟು ಇಲ್ಲಿ ಊರ ಹೊರಗಿನ ಒಂದು ಮಾವಿನ ತೋಪಿನಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥವರಾಗಿದ್ದಾರೆ. ಅವರಿಗೆ ಅವರ ಕುಟುಂಬಕ್ಕೆ ಇಲ್ಲಿ ಮತ್ತು ಆಗಮಿಸಿದ ಸಮಸ್ತ ಭಕ್ತರಿಗೆ ಸ್ವಾಮಿ ಚಿದಂಬರ ಗುರು ಮಹಾರಾಜರು ಅಖಂಡ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿಕ್ಕೆ ಪ್ರಾರ್ಥನೆ ಮಾಡ್ತಾ ನಮ್ಮ ಗುರು ಮಹಾರಾಜರು ಒಂದೆರಡು ಆಶೀರ್ವಚನ ಮಾಡ್ತಾರೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಚಿದಂಬರ ನಮಸ್ತೆ ಸ್ತೋ ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮಸ್ತುತೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. 24ನೇ ವರ್ಷದ ಪಾದಯಾತ್ರಾ 2 ವಾರ ಪರ್ಯಂತ ಶ್ರೀ ಕ್ಷೇತ್ರ ಅಮರ ಕಲ್ಯಾಣ ಕೆಂಗೇರಿ ಮುರುಗೋಡದ ಹತ್ತಿರದಲ್ಲೇ ಇದ್ದೇವೆ ನಾವೆಲ್ಲರೂ. ಚಿದಂಬರ ಮಹಾಸ್ವಾಮಿಯೇ ವಿಶೇಷ ಅವತಾರ ಮಾಡಿ 265 ವರ್ಷಗಳ ಹಿಂದೆ ಇನ್ನೆಲ್ಲ ಲೀಲೆಗಳನ್ನು ತೋರಿಸಿ ನ ದುಃಖವಿ ಮನ ದುರ್ಜನ ಅಂಚೆ ದುರ್ಜನರನ್ನು ಸಜ್ಜನರನ್ನಾಗಿ ಮಾಡಿದಂಥ ಅವತಾರ. ಇಂಥ ಒಂದು ಅವತಾರ ನಿತ್ಯ ಕೀರ್ತನ ಭಜನ ದಾಸಹಜ ಅನುಷ್ಠಾನ ಎನ್ನುವಂತೆ ನಿತ್ಯ ಮಹಾಸ್ವಾಮಿಯ ಗುಣಗಾನ ಮಾಡ್ತಾ ಭಜನ್ ಕೀರ್ತನದಲ್ಲಿ ಎಲ್ಲ ಭಾಗಿಯಾಗಿ ನಿತ್ಯ 2 ವಾರ ಪರ್ಯಂತ ಎಲ್ಲರೂ ಭಾಗಿಯಾಗಿ ಇದರ ಒಂದು ಮಹಾಸ್ವಾಮಿಯ ಕೃಪಾಶೀರ್ವಾದವನ್ನು ಪಡೆದುಕೊಂಡಿದೆ. ಇವತ್ತಿನ ದಿವಸ ಕೊನೆಯದಾಗಿ ಇನ್ನೇನು ಮುರುಗೋಡಕ್ಕೆ ನಾವೆಲ್ಲ ಇಷ್ಟೆಲ್ಲ ಪುಣ್ಯ ಗಳಿಸ್ಕೊಂಡು ಬಂದಿದ್ರು ಕೋಮಲ್ ಅವರು ಮನೆಯಲ್ಲಿ ಅವರ ಪರಿವಾರದವರು ಇಲ್ಲಿ ಒಂದು ಸತ್ಕಾರ ಎಲ್ಲರಿಗೂ ಸಂತರಿಗೂ ಪ್ರಸಾದ ವಿತರಣೆ ಮಾಡುವುದರಿಂದ ಅವರಿಗೆ ಆ ಭಾಗ್ಯ ಇಲ್ಲೇ ಸಿಗ್ತಾ ಇದೆ. ಅಂಥ ಒಂದು ಏನು ಸಂತರಿಗೆ ಸತ್ಕಾರ ಮಾಡ್ತಾ ಇದ್ದಾರೆ ಅವರಿಗೆ ಅವರ ಪರಿವಾರದವರಿಗೆ ಅವರ ಕುಟುಂಬಕ್ಕೆ ಚಿದಂಬರ ಮಹಾಸ್ವಾಮಿ ಅವರು ಮಹಾಸ್ವಾಮಿ ಹತ್ರನೇ ಇದ್ದಾರೆ. ಆದರೂ ಚಿದಂಬರ ಮಹಾಸ್ವಾಮಿ ಅವರಿಗೆ ವಿಶೇಷವಾಗಿ ಎಲ್ಲ ಅವರ ಇಚ್ಛಾಪೂರ್ತಿ ಮಾಡಲಿ, ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ ಮತ್ತು ವಿಶೇಷವಾಗಿ ಜ್ಞಾನ ವೈರಾಗ್ಯ ಭಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಸಮಸ್ತ ಸಂತ ಭಕ್ತರು ಇನ್ನೆಲ್ಲ ಇಷ್ಟೆಲ್ಲ ಪಾದಯಾತ್ರೆ ಮಾಡಿ ಬಹಳಷ್ಟು ಪರಿಶ್ರಮದಿಂದ ಬಂದಿರಿ ಎಲ್ಲರಿಗೂ ಸ್ವಾಮಿ ಚಿದಂಬರ ಅನುಗ್ರಹ ಮಾಡಲಿ, ಅವ್ರ ಇಚ್ಛಾಪೂರ್ತಿ ಮಾಡಿ ಚಿದಂಬರ ನಾಮಸ್ಮರಣೆ ಎಲ್ಲವನ್ನು ಕೊಟ್ಟರು ಮತ್ತು ಕೊನೆಗೆ ಒಂದನ್ನು ಮರೆಯೋದು ಬೇಡ. ಚಿದಂಬರ ನಾಮಾಚ ವಿಚಾರ ಪಡೋನೇದಿ ಚಿದಂಬರ ನಾಮ ನಿರಂತರವಾಗಿ ಬರಬೇಕು. ಅಭ್ಯಾಸ ಮಾಡಿ ಅದು ನಮ್ಗೆ ಶ್ವಾಸೋಚ್ಛ್ವಾಸಗಳಲ್ಲಿ ಬರುವಂತೆ ಸ್ವಾಮಿ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ಒಂದೆರಡು ನುಡಿಗಳನ್ನು ಸದ್ಗುರು ಜನಗಳಲ್ಲಿ ಸಮರ್ಪಣೆ ಮಾಡ್ತೇನೆ.